ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಆದಿಕಾಂಡ 47ನೇ ಅಧ್ಯಾಯ 31ನೇ ವಾಕ್ಯ. ಯಾಕೋಬನು ತನಗೆ ಪ್ರಮಾಣ ಮಾಡು ಎಂದಾಗ ಅವನು ಅವನಿಗೆ ಪ್ರಮಾಣ ಮಾಡಿದನು. ಆಗ ಇಸ್ರಾಯೇಲನು ತನ್ನ ಊರುಗೋಲಿನ ಮೇಲೆ ಬಾಗಿ ಆರಾಧನೆ ಮಾಡಿದನು. ದೇವರಿಗೆ ಸ್ತೋತ್ರ. Genesis chapter 47 verse 31. Jacob said, "Make a vow that you will." Joseph made the vow, and Jacob gave thanks there in this bed. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯಭಾಗದಲ್ಲಿ ಕರ್ತನು ಶ್ರೇಷ್ಠ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದಾರೆ. ವಾಕ್ಯಭಾಗ ನೋಡ್ತಾ ಇದ್ದೀವಿ. ಯಾಕೋಬನು ತನಗೆ ಪ್ರಮಾಣ ಮಾಡು ಎಂದಾಗ ಅವನು ಅವನಿಗೆ ಪ್ರಮಾಣ ಮಾಡಿದನು. ಆಗ ಇಸ್ರಾಯೇಲನು ತನ್ನ ಊರುಗೋಲಿನ ಮೇಲೆ ಬಾಗಿ ಆರಾಧನೆ ಮಾಡಿದನು. ದೇವರಿಗೆ ಸ್ತೋತ್ರ. ಯಾರಿಗೆ ಅಂದರೆ ಯಾಕೋಬನು ಯೋಸೇಫನಿಗೆ ಅಂತ ನಾವು ನೋಡ್ತಾ ಇದ್ವಿ. ಇಂಗ್ಲೀಷ್ ಬೈಬಲ್ ಬಂದಿದೆ, ಅದು ಹಿಂದಿನ ವಾಕ್ಯಗಳಲ್ಲಿ ರಿಪೀಟ್ ಆಗಿದೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ವಾಕ್ಯಭಾಗದ ಸನ್ನಿವೇಶ. ಯಾಕೋಬನು ಬಹಳ ಕೊನೆ ದಿನಗಳ ಕಾಲ ಹಾಸಿಗೆಯಲ್ಲಿದ್ದು ಇದ್ದಂಥ ಕಾಲ. ಆ ಸನ್ನಿವೇಶದಲ್ಲಿ ಅವನಿಗೊಂದು ಆಸೆ ಇತ್ತು. ಆ ಆಸೆ ಏನು ಅಂದರೆ, ನನಗೆ ದೇವರು ವಾಗ್ದಾನ ಮಾಡಿದಂತಹ ನನ್ನ ಪಿತೃಗಳ ದೇಶ, ಪಿತೃಗಳಿಗೆ ವಾಗ್ದಾನ ಮಾಡಿರ್ತಕ್ಕಂಥದ್ದು, ನಮ್ಮ ಪಿತೃಗಳ ದೇಶದಲ್ಲಿ ನಾನು ಮಲಗಬೇಕು ಅಂತ್ಯಕಾಲದಲ್ಲಿ ಅನ್ನೋ ಒಂದು ಆಸೆ. ಆ ಆಸೆಗಾಗಿ ಯಾಕೋಬನಿಗೆ ಅವನ ಜೊತೆಯಲ್ಲಿ, ಅವನು ಸ್ವಂತ ದೇಶದಲ್ಲಿಲ್ಲ, ಬೇರೆ ದೇಶದಲ್ಲಿದ್ದು ಸಹ ಜೊತೆಲಿ ಯಾರ್ಯಾರೆಲ್ಲ ಇದ್ದಾರೆ ಅಂದರೆ ಎಲ್ಲ ಮಕ್ಕಳು ಮೊಮ್ಮಕ್ಕಳುಗಳಿದ್ದಾರೆ, ಸೊಸೆಂದಿರಿದ್ದಾರೆ, ಹೆಂಡತಿದ್ದಾರೆ. ಸೊ ಆದರೆ ಯಾಕೋಬನಿಗೆ ಒಂದು ಆಸೆ ಇದೆ. ಆ ಆಸೆನಿಗೆ ಪೂರೈಸೋದಕ್ಕೆ ಅವ್ರಿಗೆ ಸಾಮರ್ಥ್ಯ ಇಲ್ಲ. ಅದರಲ್ಲಿ ನಂಬಿಕೆ ಇಲ್ಲ ಯಾಕೋಬನಿಗೆ, ಇವ್ರು ನನ್ನ ಆಸೆನ ಪೂರೈಸ್ತಾರಿಲ್ವ ಅಂತ. ಕೇಳ್ತಕ್ಕಂಥವ್ರು ಪಕ್ಕದಲ್ಲಿಲ್ಲ. ಬಟ್ ಯಾಕೋಬನ್ ಏನು ಮಾಡ್ತಾನೆ ಅಂದರೆ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಅವನ ಪ್ರಾರ್ಥನೆಯನ್ನು ದೇವ್ರು ಕೇಳ್ತಂದರೆ ಖಂಡಿತವಾಗಿ ಪ್ರಾರ್ಥನೆಯನ್ನು ಕೇಳಿದ್ರು. ದೇವರಿಗೆ ಸ್ತೋತ್ರ. ಯೋಸೇಫನಿಗೆ ಯಾರೋ ಹೇಳ್ತಾರೆ, ನನ್ನ ತಂದೆ ಬಹಳ ಅಸ್ವಸ್ಥರಾಗಿ ಹಾಸಿಗೆ ಮೇಲಿದ್ದಾರೆ ಅಂತ. ದೇವರಿಗೆ ಸ್ತೋತ್ರ. ಕೇಳಿದ ತಕ್ಷಣ ಯೋಸೇಫನು ಓಡೋಡಿ ಬರ್ತಾ ಇದ್ದಾನೆ ಮಕ್ಕಳನ್ನ ಕರ್ಕೊಂಡು. ಮೊದಲು ಯಾಕೋಬನು ಅದನ್ನೇ ಕೇಳ್ತಾ ಇದ್ದಾನೆ, ನಮಗೆ ದೇವರು ವಾಗ್ದಾನ ಮಾಡಿರ್ತಕ್ಕಂಥ, ನನಗೂ ನಮ್ಮ ಪಿತೃಗಳಿಗೂ ನನಗೂ ವಾಗ್ದಾನ ಮಾಡಿರ್ತಕ್ಕಂತಹ ದೇಶದಲ್ಲಿ ನಮ್ಮ ಪಿತೃಗಳ ಸಂಘ ನನಗೆ ಮರಬೇಕಪ್ಪ ಅಂತ. ಯೋಸೇಫನು ಪ್ರಮಾಣ ಮಾಡಿ ಮಾತು ಕೊಡ್ತಾನೆ. ಯಾಕೋಬನಿಗೆ ಸಂತೋಷ ಆಗುತ್ತೆ, ಆರಾಧನೆ ಮಾಡ್ತಾ ಇದ್ದಾನೆ ದೇವರಿಗೆ ಸ್ತೋತ್ರ. ಆ ಸನ್ನಿವೇಶದಲ್ಲೂ ಸಹ ಊರುಗೋಲ್ ಮೇಲೆ ನಿಂತು ಬಾಗಿ ದೇವ್ರನ್ನ ಆರಾಧನೆ ಮಾಡಿದಂಥ ವಾಕ್ಯ ಹೇಳ್ತೀವಿ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ನೀವು ಎಲ್ಲೇ ಇರಿ, ಯಾವುದೇ ಸನ್ನಿವೇಶದಲ್ಲಿರಲಿ, ನಾವು ಯಾವುದೇ ವಯಸ್ಸಿನವರಾಗಿರಲಿ, ಅದರ ಎಲ್ಲ ಸಹಾಯವು ಎಲ್ಲಿಂದ ಬರುತ್ತೆ ಅಂದರೆ, ಸಮಸ್ತವನ್ನು ಉಂಟು ಮಾಡಿರ್ತಕ್ಕಂತಹ, ಯಾವ ದಾನಗಳಿಗೂ ಕುಂದಿಲ್ಲದಿರ್ತಕ್ಕಂತಹ, ಯಾವ ಆಶೀರ್ವಾದಗಳಿಗೂ ಕುಂದಿಲ್ಲದೆ ಇರತಕ್ಕಂತಹ, ಯಾವ ಅಧಿಕಾರಿಗಳಿಗೂ ಕುಂದಿಲ್ಲದೆ ಇರತಕ್ಕಂತಹ, ಯಾವ ಒಂದು ಪ್ರೀತಿಗೆ ಆಗಲಿ ನಮ್ಮನ್ನು ಕ್ಷಮಿಸುವ ಸಂಪೂರ್ಣ ಅಧಿಕಾರವುಳ್ಳಂತಹ ಸರ್ವೇಶ್ವರನಾದ ದೇವರಿಂದಲೇ ಬರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ವಯಸ್ಸು ಯಾವುದೇ ಇರಲಿ, ಆದರೆ ಅವಸ್ಥೆ ಯಾವುದೇ ಇರಲಿ, ನೀವು ಯಾವುದೇ ವಯಸ್ಸಿನಲ್ಲಿರಲಿ, ಯಾವುದೇ ಅವಸ್ಥೆಯಲ್ಲಿರಲಿ, ಯಾವುದೇ ಸನ್ನಿವೇಶದಲ್ಲಿರ್ರಿ, ಆದರೆ ನಿಮ್ಮ ಹೃದಯದ ಆಸೆ ಬಯಕೆಗಳನ್ನೆಲ್ಲ ಪೂರೈಸ್ತಕ್ಕಂಥವ್ರು ಒಬ್ಬರೇ ಒಬ್ಬರಿದ್ದಾರೆ, ಆ ಸರ್ವೇಶ್ವರನ ದೇವರಿಗೆ ಸ್ತೋತ್ರ. ಆತನಿಗೆ ಮಾತ್ರ ಸಂಪೂರ್ಣ ಅಧಿಕಾರ ಉಂಟು. ಆತನ ಮಾತ್ರ ನಮ್ಮ ಭಾರವನ್ನು ಹೊರುವ ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಯೆಶಾಯ ಪ್ರವಾದಿ 46ನೇ ಅಧ್ಯಾಯ 4ನೇ ವಾಕ್ಯ. 5ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಗರ್ಭದಲ್ಲಿ ಇಟ್ಟಿದ್ದೇನೆ, ನಾನು ಗರ್ಭದಲ್ಲಿಟ್ಟು ಪೋಷಿಸಿದ್ದೇನೆ, ಅಲ್ಲೂ ಸಹ ನಾನು ನಿಮ್ಮನ್ನು ಪೋಷಿಸಿ ಹೊರಗೆ ತಂದಿದ್ದೇನೆ. ಆದರೆ ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನರೆ ಬಂದಾಗಲೂ ಸಹ ನಾನು ನಿಮ್ಮನ್ನು ಉಂಟು ಮಾಡಿದ್ದೇನೆ, ನಾನೇ ಹೊರ್ತೇನೆ, ಹೊತ್ತು ಸಹಿಸಿ ನಿಮ್ಮನ್ನು ನಿರ್ವಹಿಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಗರ್ಭದಲ್ಲಿ ಇಟ್ಟಿರೋದು ಮಾತ್ರ ಅಲ್ಲ, ಅಲ್ಲೂ ಸಹ ನಿಮ್ಮನ್ನು ಪೋಷಿಸಿದ್ದೇನೆ, ಅಲ್ಲಿಂದ ಹೊರಗೆ ತಂದಿದ್ದೇನೆ, ಈಗ ನಿಮ್ಮನ್ನು ಒತ್ತು ನಿರ್ವಹಿಸ್ತಾ ಇದ್ದೇನೆ, ಮುಪ್ಪಿನ ತನಕ ನಾನೇ ಆಧಾರ, ಆ ನಂತರವೂ ಸಹ ನಿಮಗೆ ನಾನೇ ಆಧಾರ. ಆದರೆ ಅದರಲ್ಲಿ ನಂಬಿಗಸ್ತರಾಗಿದ್ದಾರೆ ದೇವರು ಅಂದರೆ, ಖಚಿತವಾಗಿ ಅವರು ನಂಬಿಗಸ್ತರಾಗಿದ್ದಾರೆ. ನಮ್ಮ ಆಧಾರ, ನಮ್ಮ ಆಶ್ರಯ, ನಮ್ಮ ಭರವಸೆ, ನಮ್ಮ ನಿರೀಕ್ಷೆ ಯಾರಾಗಿದ್ದಾರೆ ಅಂದರೆ ದೇವರೇ ಆಗಿದ್ದಾರೆ, ಸರ್ವೇಶ್ವರನಾದ ದೇವರೇ ಆಗಿದ್ದಾರೆ. ಆಮೇನ್. ಆತನು ಮಾತ್ರ ನಮ್ಮನ್ನು ಪರಿಪೂರ್ಣವಾಗಿ ನಮ್ಮ ಅವಶ್ಯಕತೆಗಳೆಲ್ಲ, ಆಸೆಗಳನ್ನೆಲ್ಲ ಪೂರೈಸಿ ತನ್ನ ಚಿತ್ತದಂತೆ ತನ್ನ ಬಳಿ ಸೇರಿಸ್ಕೊಳ್ಳೋದಕ್ಕೆ ಶಕ್ತನೂ ನಂಬಿಗಸ್ತನ ಅಂತ ದೇವರಾಗಿದ್ದಾರೆ. ಆಮೇನ್. ಹಾಗಾಗಿ ನಿಮ್ಮ ಅವಸ್ಥೆಗಳನ್ನು, ನಿಮ್ಮ ಪರಿಸ್ಥಿತಿಗಳನ್ನ, ನಿಮ್ಮ ಸನ್ನಿವೇಶಗಳನ್ನ ನೋಡಿ ಚಿಂತೆ ಮಾಡಬೇಡ್ರಿ. ಎಲ್ಲ ಸನ್ನಿವೇಶಗಳಲ್ಲೂ ಸಹ ದೇವರಿಗಾಗಿ ಪ್ರಾರ್ಥನೆ ಮಾಡಿರಿ.
ದೇವರೇ ಎಲ್ಲನ ಬದಲಾಯಿಸಿ ಎಲ್ಲ ಸಮಯದಲ್ಲಿ ನಮ್ಮನ್ನು ನಡೆಸಿ ನಮ್ಮನ್ನು ಪರಿಪೂರ್ಣತೆಗೆ ನಡೆಸುವಾತನಾಗಿದ್ದಾನೆ. ಆಮೇನ್. ಹಾಗಾಗಿ ಚಿಂತೆ ಬಿಡ್ರಿ, ಭಯ ಬಿಡ್ರಿ. ನಿಮ್ಮ ಆಸೆ, ಅವಶ್ಯಕತೆ, ನಿರೀಕ್ಷೆಗೆಲ್ಲ ದೇವರನ್ನೇ ಆಶ್ರಯಿಸಿಕೊಳ್ಳ್ರಿ. ದೇವರು ಮಾತ್ರ ಅದನ್ನು ನೆರವೇರಿಸೋದಕ್ಕೆ ಸಾಧ್ಯ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ್ಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದರೆ ಅದಕ್ಕಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಯಾಕೋಬನು ಅಪ್ಪ ಅವನ ಮಹಾ ಆತ್ಮಿಕತೆಯಲ್ಲಿ ಅವನ ಮಟ್ಟಿಗೆ ನಡೆದಂಥ ರೀತಿಯಲ್ಲಿ ನೀವು ಅವನನ್ನು ನಡೆಸಿದಂಥ ರೀತಿಯಲ್ಲಿ ಅದು ನಮಗೆಲ್ಲ ಬಹಳ ಒಳ್ಳೆಯ ಸಾಕ್ಷಿಯಾಗಿದೆ. ಅದಕ್ಕಾಗಿ ಸ್ತೋತ್ರ. ಯಾಕೋಬನು ತನ್ನ ಕೊನೆಯ ಅವಸ್ಥೆಯಲ್ಲಿದ್ದಾಗ ಅವನ ಆಸೆನೆಲ್ಲ ನಿಮ್ಮ ಮುಂದೆ ಇಟ್ಟಿದ್ದಾನೆ. ಆ ಆಸೆನ ನೀವು ಪೂರೈಸೋದಕ್ಕೆ ನೀವೇ ಮಾರ್ಗವನ್ನು ತೆರೆದಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ. ವಾಗ್ದಾನ ಮಾಡಿದ್ದೀರಾ. ನಿಮ್ಮ ಗರ್ಭದಲ್ಲಿಟ್ಟು ನಿಮ್ಮನ್ನು ಪೋಷಿಸೋದು ಮಾತ್ರ ಅಲ್ಲ, ನಿಮ್ಮನ್ನು ಹೊರಗೆ ತಂದು ಸಹ ನಿಮ್ಮನ್ನು ಪೋಷಿಸುವ ಜವಾಬ್ದಾರಿ ನಂದೇ ಆಗಿದೆ. ನಿಮ್ಮ ಮುಪ್ಪಿನ ತನಕನೂ ನಾನೇ ಆಧಾರ, ಆ ನಂತರವೂ ನಾನೇ ನಿಮಗೆ ಆಧಾರ ಅಂತ ಹೇಳಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಿನ್ನ ಜನರು ಯಾವ ಪರಿಸ್ಥಿತಿಯಲ್ಲಿರಲಿ, ಯಾವ ಸನ್ನಿವೇಶದಲ್ಲಿರಲಿ, ಯಾವುದೇ ಅವಸ್ಥೆಯಲ್ಲಿರಲಿ, ಆದರೆ ಅವರು ಚಿಂತೆಯನ್ನು ಬಿಟ್ಟು ಎಲ್ಲವನ್ನೂ ನಿಮ್ಮ ಮೇಲೆ ಭಾರವನ್ನು ವಹಿಸಿ ನಿಮ್ಮನ್ನೇ ಆಶ್ರಯಿಸಿಕೊಂಡು ಅವಶ್ಯಕತೆಗಳನ್ನೆಲ್ಲ ನಿಮಗೆ ವಹಿಸಿ ನಂಬಿಗಸ್ತರಾಗಿ ಭಯಭಕ್ತಿಯಿಂದ ನಡೆಯೋದಕ್ಕೆ ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗ ಮಾತನಾಡಿದರೆ ಅದಕ್ಕಾಗಿ ಸ್ತೋತ್ರ. ವಾಕ್ಯದ ಪ್ರಕಾರವಾಗಿ ಜನರು ನಿಮ್ಮನ್ನು ಆತ್ಕೊಂಡು ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗಿ, ನಿರೀಕ್ಷೆಯುಳ್ಳವರಾಗಿ ಜೀವಿಸಲಿ. ನಿಮಗೆ ಮಹಿಮೆಗಲಿ, ನಿಮ್ಮ ಜನರಿಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ನಿಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.